ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದೀಗ ಸಂತ್ರಸ್ತೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ರು ಆರೋಪಿಗಳು. ಇಬ್ಬರು ಆರೋಪಿಗಳ ತಲೆ ಬೋಳಿಸಿದ್ರು ಸ್ಥಳೀಯರು. ಆರೋಪಿಗಳ ತಲೆ ಬೋಳಿಸಿ ಚೆನ್ನಾಗಿ ಹೊಡೆದಿದ್ರು ಸ್ಥಳೀಯರು. ನಂತರ ಪೊಲೀಸರಿಗೂ ಕೂಡ ಆರೋಪಿಗಳನ್ನು ಒಪ್ಪಿಸಿದ್ರು. ಆರೋಪಿಗಳಿಗೆ ಥಳಿಸಿದ್ದ 4 ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲೇನಾಗಿದೆ, ಈ ಥರದೊಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದು ಅಲ್ಲದೆ, ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಅದನ್ನು ವಿಡಿಯೋ ಮಾಡ್ಕೊಂಡು ಬೇರೆ ಹರಿಬಿಟ್ಟಿದ್ರು ಇವರು. ಸರಿ ಕರ್ಕೊಂಡು ಬಂದರು, ಅಲ್ಲಿದ್ದಂಥವ್ರು ಸ್ಥಳೀಯರು ಕರ್ಕೊಂಡು ಬಂದು ಇವ್ರು ತಲೆ ಬೋಳಿಸಿ ಇವರಿಗೆ ಜೋರಾಗಿ ಹೊಡೆದಿದ್ರು. ಇದೀಗ ಹೊಡೆದಿದ್ದವ್ರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಿಡಿದು ಅವ್ರು ಬಂಧನ ಮಾಡಿ ಕ್ರಮ ಮಾಡೋದು ಬದಲಾಗಿ ಆರೋಪಿಗಳನ್ನ ತಂದು ವಶಕ್ಕೆ ಕೊಟ್ಟರ ಮೇಲೆ ಕ್ರಮ ಮಾಡತ್ತಿದ್ದಾರೆ. ಕಾನೂನು ರೀತಿಯಾಗಿ ಕ್ರಮ ಮಾಡತ್ತಾರೆ. ಅದು ನಮಗೆ ಭಾಳ ಇದನ್ನಾಗೈತಿ. ಅದಕ್ಕೋಸ್ಕರ ನಾವು ಮಾನ್ಯ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಅವಲೋಕನ ಮಾಡಿ ಅವ್ರನ್ನ ತಟಸ್ಥವಾಗಿ ಬಿಡುಗಡೆ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್. ಈಗ ಎಷ್ಟು ಜನರನ್ನ ಸ್ಥಳೀಯರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು? 4 ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನಿನ ಸೂಟ್ ಅವ್ರು ಎಲ್ಲಿ ಇಟ್ರ ಅಂತೂ ಹೇಳೋವಲ್ರು. ಅವ್ರ ಭೇಟಿನೂ ನಮಗೆ ಮಾಡ್ಸಾತಿಲ್ಲ. ಯಾಕೆ ಮಾಡೋದು? ನಿಮ್ಮ 4 ಜನ ಅರೆಸ್ಟ್ ಮಾಡಿದ್ರಲ್ಲ, ಯಾಕೆ? ಅವರು ಆರೋಪಿಗಳನ್ನು ತಂದು ಪೊಲೀಸ್ ಸ್ಟೇಷನ್ಗೆ ಒಪ್ಸಿದಾರೆ. ಅದೇ ತಲೆ ಬೋಳಿಸಿ ತಂದು ಒಪ್ಸಿರಿ. ನೀವು ತಲೆ ಬೋಳಿಸುವಂತ ಹಕ್ಕು ನಿಮಗೇನೈತೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಗೆ ಅವ್ರು ಬಿಡ್ಬೇಕ್ರಿ. ನಮ್ಮ ಸಮಾಜ ಹೊತ್ತಿಲಿಂದ ಅವ್ರಿಗೆ ತಂದು ಹಾಕಿದಾರಲ್ರಿ. ನಮ್ಮ ಸಮಾಜದ ಏನು ಗೌರವ ಉಳಿಯೋದಿಲ್ರಿ. ಅವ್ರಿಗೆ 4 ಮಂದಿಗೆ ಅವ್ರಿಗೆ ಚಲೋ ಅವ್ರಿಗೆ ತಂದು ಹಾಕಿಬಿಟ್ಟಿದ್ದಾರೆ. ಅವ್ರಿಗೆ ಬಿಡ್ಬೇಕ್ರಿ. ಅವ್ರಿಗೆ ಶಿಕ್ಷೆ ಕೊಡ್ರಿ. ಅವ್ರು ನೀವು ಏನು ಶಿಕ್ಷೆ ಕೊಡ್ತೀರಿ ನಿಮಗೆ ಬಿಟ್ಟಿದ್ರಿ. ಅದು ನಿಮ್ಮ ಸಮಾಜ ಇದಕ್ಕೆ ಕಾನೂನಿಗೆ ಸಂಬಂಧ ರೀ ಅದು. ಈಗ ನಾವು ತಪ್ಪಿ ಏನು ಮಾಡಿದ್ರು ಅದಕ್ಕಾಗಿ ನಾವು ಏನು ಹೇಳ್ಬೇಕು ಅದು ಹೇಳಕತ್ತಿದ್ರಿ ನಮ್ಮ ಹಿರಿಯರು. ಅದ್ರಕ್ಕೂ ಮೀರಿ ಇಲ್ಲಿ ಮಠ ಬಂದೈತೆ ಅಂದ್ಮೇಲೆ ನೀವು ಏನು ಶಿಕ್ಷೆ ಕೊಡ್ತೀರಿ ಶಿಕ್ಷೆ ಕೊಡ್ಬೋದು. ಒಂದು ಹೆಣ್ಣಿಗೆ ಆಗಿರೋದು ತೆಪ್ಪರಿ ಅದು. ಅವ್ರಿಗೆ ಶಿಕ್ಷೆ ನೀವು ಕೊಡ್ಬೋದು. ಅದು ನಮಗೆ ಏನು ಅಭ್ಯಂತರ ಇಲ್ರಿ. ಅದಕ್ಕೆ ಅವ್ರನ್ನ ಬಿಡ್ಬೇಕ್ರಿ. ಸಮಾಜ ವತಿಯಿಂದ ಮಾತಾಡ್ಯಾರ್ರಿ. ಅವರು ಸಮಾಜ ವತಿಯಿಂದ ಹೋಗ್ಯಾರ. ಅವರೇ ಒಂದು ರಿಕ್ಸ್ ಆಕೆ ಕಂಪ್ಲೇಂಟ್ ಮೇಲೆ ಇಬ್ಬರು ನನಗೆ ಇಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿರುವಂಥದ್ದು, ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು, ಅದರ ಕಲಂಗಳನ್ನು ಅಳವಡಿಸ್ಕೊಂಡು IT ಆ್ಯಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ಆ ಪ್ರಕರಣದ ಪ್ರಮುಖ 3 ಆರೋಪಿಗಳು, ಇಬ್ಬರು ಯಾರು ಲೇಡಿನ ಕರ್ಕೊಂಡೋಗಿದ್ರು, ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ್ದ. ಈ 3 ಜನ ಒಟ್ಟು ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅನ್ನುವಂಥ 3 ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ಗೌಂಡಿ ಕೆಲಸ, ಆಟೋ ಡ್ರೈವಿಂಗ್